ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಈ ಚೇರ್ ಮೇಲೆ ಕೂತ್ರೆ ರಾಣಿ ಮಹಾರಾಣಿ ತರ ಕಾಣಬೇಕು. ಈ ಚೇರ್ ಮೇಲೆ ಕೂತಾಗ ಮಾತ್ರ ಅಲ್ಲ, ಅದಕ್ಕೆ ಯಾವತ್ತಿದ್ರು ಈ ಮನೆಗೆ ಮಹಾರಾಣಿನೇ. ಅವ್ರನ್ನ ನಾವು ಹಾಗೇ ನೋಡ್ಕೋಬೇಕು. ನಮಗೆ ಮನೆ ಅರಮನೆ ಅನಿಸ್ತಿದೆ ಅಂದಮೇಲೆ ಅವ್ರು ಮಹಾರಾಣಿ ಥರನೇ ಇರ್ತಾರೆ ಬಿಡಿ ಚಿಕ್ಕಪ್ಪ. ನಾವು ಅವ್ರನ್ನ ಹಾಗೆ ನೋಡ್ಕೊತಿದ್ದೀವಲ್ಲ. ಅರೆ ನೀವೆಲ್ಲ ಯಾವಾಗ ಬಂದ್ರಿ? ಬನ್ನಿ ಬನ್ನಿ. ಆವ ಇಲ್ಲಿ ಏನು ಎಡ್ವರ್ಟ್ ಮಾಡ್ತಾ ಇದ್ರೆ ಸರಿ, ಇಲ್ಲ ಅಂದರೆ ಈ ಮನೆಯಿಂದ ಒತ್ತು ಹೊರಗೆ ಹಾಕೋಕ್ಕೆ ನನಗೇನು ಕಷ್ಟದ ಕೆಲಸ ಇಲ್ಲ. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಥರ ಇದ್ದು ಬಿಡ್ತೀನಿ. ಓಕೆನಾ? ನನ್ನನ್ನೇ ಮನೆಯಿಂದ ಆಚೆ ಓಡಿಸ್ತೀಯಾ? ಇರ್ಲಿ, ನಾನು ಇಲ್ಲಿ ಬಂದಿರೋ ಕೆಲಸ ಆದರೆ ಮನೆಯಿಂದ ಆಚೆ ಹೋಗೋದು ಯಾರು ಅನ್ನೋದು ನಿನಗೆ ಗೊತ್ತಾಗತ್ತೆ. ಅಮ್ಮ ಎಲ್ಲಿ? ಅಮ್ಮ ರೂಮಲ್ಲಿ ರೆಡಿ ಆಗ್ತಿದ್ದಾರೆ. ಬಾ ಸಿರಿ, ನಾವು ಅಲ್ಲಿಗೆ ಹೋಗೋಣ. ಮಾಡೋಕ್ಕೆ ತುಂಬ ಕೆಲಸಗಳಿದೆ. ಆದರೆ ಇವತ್ತು ನೀನು ಈ ಮನೆಗೆ ಡ್ರೈವರ್ ಆಗಿ ಬಂದಿಲ್ಲ. ತಾಯಿಗೆ ಮಗನಾಗಿ ಬಂದಿದ್ಯಾ, ಅಣ್ಣನಿಗೆ ತಮ್ಮನಾಗಿ ಬಂದಿದ್ಯಾ. ಮೊದಲನೇದೇನೋ ಸರಿ, ಆದರೆ ಎರಡನೇದು ಎರಡನೇದು ಸರಿ, ಮೂರನೇದು ಹೇಳಿದ್ರೆ ಅದು ಸರಿನೇ. ನೀ ಸುಮ್ಮನಿರಪ್ಪ. ಅತ್ತೆ, ಯಾಕೆ ಇಲ್ಲಿ ಕೂತಿದ್ದೀರಾ? ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ, ನೀವು ಮಾತ್ರ ಬೇಜಾರಾಗಿದ್ದೀರಾ. ನೀನು ಖುಷಿಯಾಗಿದ್ಯಾ? ಸರಿ, ಹಾಗಿದ್ರೆ ನೀನು ಹೋಗಿ ಅವ್ರ ಜೊತೆ ಸೇರಿಕೊಂಡು ತುಳಸಿ ಅವ್ರಿಗೆ ಶಾಸ್ತ್ರಗಳನ್ನು ಮಾಡು. ನಾನು ಖುಷಿಯಾಗಿದ್ದೀನಿ ಅಂತ ಯಾರು ಹೇಳಿದ್ರು ಅತ್ತೆ? ನನಗೂ ಇಂಥ ಫಂಕ್ಷನ್ಗಳಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಆದರೆ ಮನೆಯವರೆಲ್ಲರೂ ಮಾಡುವಾಗ ನಾನಲ್ಲಿ ಹೋಗದೆ ಹೋದರೆ ಅಬಿಗೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಎಲ್ಲರೂ ಮುಂದೆ ನಗ್ನಗ್ತಾ ಹೋಗ್ತಿದ್ದೀನಿ ಅಷ್ಟೆ. ಆಯ್ತು, ಏನೋ ಒಂದು ಕಾರಣ. ಹೋಗ್ತಿದ್ಯಾ ತಾನೇ? ಹೋಗು. ನನಗೆ ಒಬ್ಬಳೇ ಇರಬೇಕು ಅನ್ನಿಸ್ತಾ ಇದೆ. ಡಿಸ್ಟರ್ಬ್ ಮಾಡಬೇಡ. ನಾನು ಡಿಸ್ಟರ್ಬ್ ಮಾಡ್ತಿಲ್ಲ ಅತ್ತೆ, ನೀವು ಆಲ್ರೆಡಿ ಡಿಸ್ಟರ್ಬ್ ಆಗಿದ್ದೀರಾ. ಯಾಕೋ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಕಾಣಿಸುತ್ತೆ. ನಿಮ್ಮನ್ನು ಈ ರೀತಿ ನೋಡೋಕ್ಕಾಗ್ತಿಲ್ಲ. ನೀವು ಖುಷಿಯಾಗಿರಬೇಕು. ನಾನು ಖುಷಿಯಾಗಿದ್ದರಷ್ಟು ಬಿಟ್ಟರಷ್ಟು ಮನೆಯವರೆಲ್ಲರೂ ಖುಷಿಯಾಗಿದ್ದಾರೆ ತಾನೇ? ಸಾಕು ಬಿಡು. ಇಲ್ಲ ಅತ್ತೆ, ಮನೇಲೆಲ್ಲರೂ ಖುಷಿಯಾಗಿರೋದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಿಮ್ಮ ಖುಷಿ, ನಿಮ್ಮ ಸಂತೋಷ. ನಿಮ್ಮ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಈ ರೀತಿಯೆಲ್ಲ ಸುಮ್ಮನೆ ಮಾತಾಡೋದು ಸುಲಭ, ಆದರೆ ಮಾತಿಗೆ ತಕ್ಕ ಹಾಗೆ ನಡ್ಕೊಳ್ಳೋದು ಕಷ್ಟ. ನನಗೆ ಆ ತುಳಸಿ ಅವರು ಫಂಕ್ಷನ್ ಮಾಡ್ಕೋತಿರೋದೇ ಇಷ್ಟ ಇಲ್ಲ. ನಿನ್ನಿಂದ ಅದನ್ನು ತಡೆಯೋಕ್ಕಾಗತ್ತಾ? ಅತ್ತೆ, ಏನು ಹೇಳ್ತಿದ್ದೀರಾ ನೀವು? ಹೇಳಿದ್ದು ನಾನಲ್ಲ, ನೀನು. ನಾನು ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಹೇಳು, ನಿನ್ನಿಂದ ಈಗ ನಡೀತಿರೋ ಫಂಕ್ಷನ್ನ ತಡೆಯೋಕ್ಕಾಗತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.